ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲೋಗಲ್ಲಿ ಕೆಲವೊಂದು ಟಿಪ್ಸ್ ಅನ್ನ ತೋರಿಸ್ತಾ ಇದ್ದೇನೆ. ಈ ಎಲ್ಲ ಟಿಪ್ಸ್ ನಿಮಗೆ ಗೊತ್ತಿರ್ಬೋದು, ಆದ್ರೂ ಒಂದ್ಸರಿ ನೋಡಿ ಇದನ್ನ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗಾದ್ರೆ ಇನ್ಯಾಕ್ ತಡ, ವ್ಲೋಗನ್ನ ನೋಡ್ಕೊಂಡ್ ಬರೋಣ. ಮೊದಲನೇ ಟಿಪ್ಸ್, ಈ ಪೇಪರ್ ಕ್ಲಿಪ್ಪು ಎಲ್ಲರ ಮನೆಯಲ್ಲೂ ಇದ್ದಿರ್ತದೆ, ಮಕ್ಳ ಹತ್ರ ಅಂತೂ ಇದ್ದೇ ಇರ್ತದೆ. ಇದನ್ನ ನಾವು ನಾರ್ಮಲ್ ಲೈಫಲ್ಲಿ ಹೇಗೆ ಯೂಸ್ ಮಾಡ್ಕೋಬಹುದು, ಆರಾಮಾಗಿ ಯೂಸ್ ಮಾಡ್ಕೋಬಹುದು, ಅದನ್ನ ತೋರಿಸ್ತಾ ಇದ್ದೇನೆ. ಎಲ್ರೂ ಇಯರ್ಫೋನ್ ಅನ್ನ ಯೂಸ್ ಮಾಡ್ತಾರೆ. ಮನೇಲಿ ಕೂಡ ಎಲ್ಲೆಂದರಲ್ಲಿ ಬಿದ್ದಿರ್ತದೆ, ಗಂಟಾಗಿರ್ತದೆ. ಅದಕ್ಕೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನೀವು ಟ್ರಾವೆಲಿಂಗ್ ಕೂಡ ಆರಾಮಾಗಿ ಇದನ್ನ ಕೊಂಡೋಗ್ಬೋದು. ಬ್ಯಾಗಲ್ಲಿ ಹಾಕಿದ್ರೆ ಹುಡುಕುವಾಗ ಸಿಗುದಿಲ್ಲ ಕೆಲವೊಮ್ಮೆ. ಇದನ್ನ ಫೋಲ್ಡ್ ಮಾಡಿ ಆರಾಮಾಗಿ ನೀವು ಪರ್ಸಲ್ಲೇ ಇಟ್ಕೊಂಡು ಆರಾಮಾಗಿ ತೆಗೆದುಕೊಳ್ಬಹುದು, ಅಂದ್ರೆ ಯೂಸ್ ಮಾಡ್ಕೊಳ್ಬಹುದು. ಅದಕ್ಕೆ ಹೇಗಪ್ಪ ಅಂತ ಹೇಳಿದ್ರೆ, ನೋಡಿ, ಒಂದು ಕ್ಲಿಪ್ ತಗೊಳ್ಳಿ, ಪೇಪರ್ ಕ್ಲಿಪ್. ಇದು ಸ್ವಲ್ಪ ದೊಡ್ಡದಿದೆ, ಚಿಕ್ಕ ಕ್ಲಿಪ್ ಆದ್ರೂ ನಡೀತದೆ. ಅದರ ಕಿವಿಗಿಡುವ ಪಾರ್ಟ್ ಇದೆ ನೋಡಿ, ಅದನ್ನ ಒಳಗಡೆ ಹಾಕಿ ನಂತರ ಅದನ್ನ ಸುತ್ಕೊಳ್ಳಿ. ನೀವು ಆರಾಮಾಗಿ ಸುತ್ಕೊಳ್ಬಹುದು, ಗಂಟುಗಳೇನೂ ಆಗ್ತಿಲ್ಲ, ಮತ್ತು ಅದು ಕೂಡ ಸೇಫ್ ಆಗಿರ್ತದೆ, ಇಯರ್ಫೋನ್ ಕೂಡ. ಮತ್ತು ನಮಗೆ ಬೇಕೆಂದಾಗ ಇದನ್ನ ಕೈ ಹಾಕಿ ತೆಗಿಬಹುದು. ಇದನ್ನ ಆರಾಮಾಗಿ ನೀವು ಪರ್ಸಲ್ಲಿ ಇಟ್ಕೊಳ್ಬಹುದು. ಟ್ರಾವೆಲ್ ಮಾಡುವಾಗ ಮನೆಯಲ್ಲಿ ಕೂಡ ಟೇಬಲ್ ಅಲ್ಲೆಲ್ಲ ಇದನ್ನ ಇಟ್ಟಿರ್ಬೋದು. ನೋಡಿ ಎಷ್ಟು ಆರಾಮಾಗಿ ಇದೆ ಅಂತ, ಒಂಚೂರು ಗಂಟುಗಳಾಗುದಿಲ್ಲ. ಈ ಟಿಪ್ಸ್ ಅನ್ನ ಒಮ್ಮೆ ಟ್ರೈ ಮಾಡಿ. ಅಂದ್ರೆ ಇದನ್ನ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಚಿಕ್ಕದೇ ಆದ್ರೂ ನಡೀತದೆ, ದೊಡ್ಡದೇ ಆಗ್ಬೇಕಂತೇನಿಲ್ಲ, ಆರಾಮಾಗಿ ಮಾಡ್ಕೋಬಹುದು. ಈಗ ನಾವು ಎರಡನೇ ಟಿಪ್ಸ್ ಅನ್ನ ನೋಡ್ಕೊಂಡು ಬರೋಣ, ಬನ್ನಿ. ಟ್ರಾವೆಲ್ ಮಾಡುವಾಗ ಕೆಲವೊಮ್ಮೆ ನಮಗೆ ಪೇಸ್ಟ್ ಬೇಕಾಗಿರ್ತದೆ. ಅರ್ಜೆಂಟ್ ಆಗಿ ಹೊರಟಿರುವಾಗ ಪೇಸ್ಟ್ ತರಲಿಕ್ಕೆ ಪುರ್ಸೊತ್ತಿಲ್ಲದ ಟೈಮಲ್ಲಿ ಈ ರೀತಿ ಮಾಡ್ಕೋಬಹುದು. ನೋಡಿ, ಪೇಸ್ಟ್ ಅನ್ನ ಫೋಲ್ಡ್ ಮಾಡಿ. ಇದು ತುಂಬಾ ಚಿಕ್ಕದಾಯ್ತು, ಸ್ವಲ್ಪ ದೊಡ್ಡದಿದ್ರು ನೀವು ಇದನ್ನ ಫೋಲ್ಡ್ ಮಾಡಿ ಪರ್ಸಲ್ಲಿ ಹಾಕಿ ಅಥವಾ ಟ್ರಾವೆಲಿಂಗ್ ಕಿಟ್ ಅಲ್ಲಿ ಹಾಕಿ ಕೊಂಡೋಗ್ಬೋದು. ಒಂದು 2-3 ದಿವಸಕ್ಕೆ ಆರಾಮವಾಗಿ ನೀವು ಪೇಸ್ಟ್ ಅನ್ನ ಯೂಸ್ ಮಾಡ್ಕೋಬಹುದು. ನೋಡ್ಲಿಕ್ಕೆ ಕೂಡ ಚಿಕ್ಕದಾಗಿ ಕ್ಯೂಟ್ ಆಗಿದೆ, ಏನು ತೊಂದರೆ ಆಗೋದಿಲ್ಲ. ಇದನ್ನ ಯೂಸ್ ಮಾಡಿ, ಅಂದ್ರೆ ಈ ಟಿಪ್ಸ್ ಅನ್ನ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಹಾಗಾದ್ರೆ ಇನ್ನು ಮೂರನೇ ಟಿಪ್ಸ್ ಅನ್ನ ನೋಡ್ಕೊಂಡ್ ಬರೋಣ. ನೋಡಿ, ಪುಸ್ತಕ ನಮ್ಗೆ ಏನಾದ್ರೂ ಬರೀಲಿಕ್ಕೆ ಅಗತ್ಯ ಇದ್ದಾಗ, ಅಂದ್ರೆ ಅಡಿಗೆ ಕೊನೆಯಲ್ಲಿ ಬಿಲ್ ಅಥವಾ ಸಾಮಾನುಗಳ ಪಟ್ಟಿಯನ್ನ ಬರೀಲಿಕ್ಕೆ ಉಂಟು ಹೇಳಿದಾಗ ಪೆನ್ ಕೈಗೆ ಸಿಗುವುದಿಲ್ಲ. ಅರ್ಜೆಂಟ್ ಆಗಿ ಹುಡುಕಿದ್ರು ನಿಮ್ಗೆ ಪೆನ್ ಕೈಗೆ ಸಿಗುವುದಿಲ್ಲ. ಅದಕ್ಕಾಗಿ ಈ ಟಿಪ್ಸ್. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೋಡಿ, ಒಂದು ಕ್ಲಿಪ್ ಅನ್ನ ತಗೊಳ್ಳಿ. ಬುಕ್ ಹೇಗೂ ಇದ್ದಿರ್ತದಲ್ಲ, ಕ್ಲಿಪ್ ಅನ್ನ ಬುಕ್ಕಿಗೆ ಸಿಕ್ಕಿಸಿದ ನಂತರ ಅದರಲ್ಲೇ ಪೆನ್ ಅನ್ನ ಇಟ್ಕೋಬಹುದು. ಈ ಪೇಪರ್ ಕ್ಲಿಪ್ ಅಲ್ಲಿ ಪೆನ್ ಅನ್ನ ಇಟ್ಕೊಂಡು ಎಲ್ಲಿಯಾದ್ರೂ ಗೋಡೆಗೆ ನೇತು ಹಾಕ್ಬೋದು ಅಥವಾ ಟೇಬಲ್ ಮೇಲೆ ಇಡ್ಬೋದು. ನಿಮ್ಗೆ ಅರ್ಜೆಂಟಿಗೆ ಬೇಕಾದಾಗ ಪೆನ್ ಸಿಗ್ತದೆ, ಬುಕ್ಕು ಸಿಗ್ತದೆ. ಇದನ್ನ, ಅಂದ್ರೆ ಈ ಟಿಪ್ಸ್ ಅನ್ನ ಯೂಸ್ ಮಾಡಿ. ಈ ಟಿಪ್ಸ್ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ, ಯಾಕಂದ್ರೆ ಅಡಿಗೆ ಕೊನೆಯಲ್ಲಿ ಅರ್ಜೆಂಟಿಗೆ ನಮ್ಗೆ ಹುಡುಕುವಾಗ ಪೆನ್ ಬೇಕೇ ಬೇಕಾಗ್ತದೆ. ಆಗ ನೀವು ಈ ಟಿಪ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ಇದನ್ನ ಪಿನ್ ಹಾಕಿ ಇಟ್ರೆ ಆರಾಮಾಗಿ ನಿಮ್ ಕೈಗೆ ಸಿಗ್ತದೆ. ನೀವು ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಈ ಕಡೆ ಕೂಡ ಹಾಕಿ ಇಡ್ಬೋದು. ಯಾವ ಸೈಡಲ್ಲಿ ನಿಮಗೆ ಕಂಫರ್ಟ್ ಆಗಿರ್ತದೆ ಆ ಸೈಡಲ್ಲಿ ಕ್ಲಿಪ್ ಹಾಕಿ ಪೆನ್ ಹಾಕಿ ಇಟ್ಕೊಳ್ಳಿ. ಈಗ ನಾವು 4ನೇ ಟಿಪ್ಸ್ ಅನ್ನ ನೋಡ್ಕೊಂಡ್ ಬರೋಣ. ರೇಸರ್ ನೋಡಿ, ಈಗ ಹುಡುಗರು ಹುಡುಗಿಯರಂತಲ್ಲ, ಅಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ. ನಾವೇನಾದ್ರೂ ಟ್ರಾವೆಲಿಂಗ್ ಹೋಗ್ಬೇಕು ಅಂತ ಎನ್ಸಿದಾಗ ರೇಸರ್ ಅನ್ನ ಕೊಂಡೋಗ್ಬೇಕು. ಪರ್ಸ್ ಒಳಗೆ ಕೈ ಹಾಕಿದಾಗ ತಾಗ್ತದೆ ಅದ್ರದ್ದು ಶಾರ್ಪ್ನೆಸ್ ಎಲ್ಲ. ಅದಕ್ಕೆ ಈ ಟಿಪ್ಸ್. ಕ್ಲಿಪ್ ಅನ್ನ ನೀವು ಶಾರ್ಪ್ನೆಸ್ ಇರುವ ಜಾಗಕ್ಕೆ ಹಾಕಿ ಕ್ಲೋಸ್ ಮಾಡಿ ಪಿನ್ ಅನ್ನ ಕೆಳಗೆ ಮಾಡ್ಕೊಂಡ್ರೆ ಇದನ್ನ ನೀವು ಆರಾಮಾಗಿ ನೀವು ಪರ್ಸಲ್ಲಿ ಅಥವಾ ಕಿಟ್ ಅಲ್ಲಿ ಹಾಕೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಟಿಪ್ಸ್, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಟಿಪ್ ನನ್ನ ನೋಡ್ಕೊಂಡ್ ಬರೋಣ, ಬನ್ನಿ. ರಬ್ಬರ್ ಬ್ಯಾಂಡ್ ನೀವು ಎಲ್ಲೆಂದ್ರಲ್ಲಿ ಬಿದ್ದಿರ್ತದೆ, ಆದ್ರೆ ಹುಡುಕುವಾಗ ಮಾತ್ರ ಸಿಗುವುದಿಲ್ಲ. ಅದಕ್ಕೆ ಈ ಟಿಪ್ಸ್ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಎಲ್ಲವನ್ನ ಒಟ್ಟಿಗೆ ಮಾಡಿಕೊಂಡು ಇದನ್ನ ನೀವು ಪೇಪರ್ ಪಿನ್ನಿನ ಚಿಕ್ಕ ಕ್ಲಿಪ್ ಇದ್ರೆ ಅದರಲ್ಲಿ ಹಾಕೊಳ್ಳಿ. ಚಿಕ್ಕದು ಅಥವಾ ದೊಡ್ಡದು ಆಗ್ತದೆ. ನೀವು ಈಗ ರಬ್ಬರ್ ಬ್ಯಾಂಡ್ ಮಾಡಿದ ಹಾಗೆ ತಲೆಗೆ ಹಾಕುವ ಬ್ಯಾಂಡ್ ಕೂಡ ಈ ರೀತಿ ಮಾಡ್ಕೋಬಹುದು. ಇದನ್ನ ನೀವು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಇದ್ರೆ ಅದೇ ಫ್ರಿಡ್ಜ್ಗೆ ಅಂಟಿಸ್ಕೊಳ್ಳಿ ಮ್ಯಾಗ್ನೆಟ್ ಅನ್ನ. ನಂತರ ಅದಕ್ಕೆ ಹಾಕಿಡಿ. ನಿಮ್ಗೆ ಅರ್ಜೆಂಟ್ ಆಗುವಾಗ ಅಡಿಗೆ ಕೋಣೆಯಲ್ಲಿ ರೆಡಿಯಾಗಿ ರಬ್ಬರ್ ಬ್ಯಾಂಡ್ ಸಿಗ್ತದೆ. ಈ ಟಿಪ್ಸ್ ಅಂತೂ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಹಾಗೆ ಕೊನೆಯ ಟಿಪ್ಸ್ ಅನ್ನ ನೋಡ್ಕೊಂಡ್ ಬರೋಣ. ನಾವು ಏನಾದ್ರೂ
ಇಂಟ್ರೆಸ್ಟಲ್ಲಿ ಕತೆ ಪುಸ್ತಕ ಹೋಗ್ತಾ ಇರುವಾಗ ಏನಾದರೂ ಕೆಲಸ ಬಂದರೆ ಅದನ್ನು ಅರ್ಧಕ್ಕೆ ಮುಚ್ಚಿಟ್ಟು ಹೋಗ್ತೇವೆ. ನೆಕ್ಸ್ಟ್ ಹುಡುಕಿದಾಗ ನಿಮಗೆ ಪೇಪರ್ ಎಲ್ಲಿ ಓದಿ ಎಂಡ್ ಮಾಡಿದ್ದೇವೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೊಂದು ಟಿಪ್ಸ್ ನೋಡಿ, ಚಿಕ್ಕ ಪೇಪರ್ ಕ್ಲಿಪ್ ಇದ್ದರೆ ಅದನ್ನು ಯಾವ ಪೇಪರಲ್ಲಿ ನೀವು ಓದಿ ಮುಗಿಸಿದಿರಿ ನೋಡಿ, ಆ ಪೇಪರ್ನ ಮೇಲ್ಗಡೆ ಅಥವಾ ಸೈಡಿಗೆ ಏನಾದರೂ ಹಾಕಿಡಿ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ಅದೇ ಥರ ಮಾಡ್ಕೊಳ್ಳಿ ನೋಡಿ. ನಂತರ ಕ್ಲಿಪ್ಪನ್ನು ಒಳಗಡೆ ಮಾಡಿ ಪುಸ್ತಕವನ್ನು ಮುಚ್ಚಿಟ್ಟು ಹೋಗ್ಬೋದು. ನಂತರ ಬಂದು ನೀವು ಹುಡುಕಿದ್ರೆ ಆರಾಮಾಗಿ ಓದನ್ನು ಕಂಟಿನ್ಯೂ ಮಾಡ್ಕೋಬೋದು. ಹೇಗಿತ್ತು ಈ ಐಡಿಯಾ? ಈ ಎಲ್ಲ ಟಿಪ್ಸನ್ನು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಇಷ್ಟು ಚಿಕ್ಕ ಕ್ಲಿಪ್ಪಿಂದ ಎಷ್ಟೆಲ್ಲ ಯೂಸಸ್ ಇದೆ ಅಲ್ಲ, ಇದನ್ನು ನೀವು ಟ್ರೈ ಮಾಡಲೇಬೇಕು. ಖಂಡಿತವಾಗಿ ಟ್ರೈ ಮಾಡಿ, ಕಮೆಂಟ್ ಹಾಕಿ. ನಿಮ್ಗೆ ಏನು ಅನಿಸಿತು ಅಂತ ನನಗೂ ತಿಳಿತದೆ. ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ನಿಮಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.